ಕಳೆದ 4-5 ದಿನಗಳಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ನಿತ್ಯ ವರ್ಣನ ಆರ್ಭಟಕ್ಕೆ ಅನ್ನದಾತರು ನಲುಗಿ ಹೋಗಿದ್ದಾರೆ. ಒಂದೆಡೆ ಕಟಾವು ಹಂತದಲ್ಲಿರುವ ಮೆಕ್ಕೆಜೋಳ, ಭತ್ತ ಹಾಳಾಗುತ್ತಿದ್ದರೆ ಮತ್ತೊಂದೆಡೆ ಒಣಗಲು ಹಾಕಿದ ಭತ್ತ, ಮೆಕ್ಕೆಜೋಳ ಫಸಲು ಹಾಳಾಗುತ್ತಿವೆ. ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣ ಮುಂದೆ ನಾಶವಾಗುತ್ತಿರುವುದನ್ನು ಕಂಡ ರೈತರು ಕಣ್ಣೀರು ಹಾಕುತ್ತಿದ್ದು, ಭತ್ತ, ಮೆಕ್ಕೆಜೋಳ ಬೆಳೆದ ರೈತರು ಆತ್ಮಹತ್ಯೆ ಮಾತುಗಳನ್ನು ಆಡುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದ ರೈತರು ಬೆಳೆ ನಷ್ಟದಿಂದ ಆತ್ಮಹತ್ಯೆ ಒಂದೇ ನಮಗೆ ದಾರಿ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಕೊಪ್ಪಳ, ಯಲಬುರ್ಗಾ, ಕುಕನೂರು, ಗಂಗಾವತಿ, ಕಾರಟಗಿ ಭಾಗದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು, ಫಸಲಿಗೆ ಬಂದಿರುವ ಭತ್ತ ನೆಲಕಚ್ಚಿದೆ. ನೂರಾರು ಎಕರೆಯಲ್ಲಿ ಭತ್ತ ಹಾನಿಯಾಗಿರುವುದು ಕಂಡಂಥ ರೈತರು ಕಣ್ಣೀರು ಹಾಕಿ ಬೆಳೆ ಪರಿಹಾರ ಕೊಡಿ, ಇಲ್ಲ ನಮ್ಮನ್ನು ಸಾಯಲು ಬಿಡಿ ಎಂದು ನೋವು ವ್ಯಕ್ತಪಡಿಸುತ್ತಿದ್ದಾರೆ. ಏನು ಊರ್ನಲ್ಲಿ ಕೂಡ ಏನಾಗಲ್ಲ. ನಾವು ಒಂದು ದಿನ ಗಾಯ ಆಡ್ಬೇಕು. ಸರಿ ಏದಲ್ಲಂటే పంచమల్ తాగేది అడ్డి పెట్టించుకోవాలి వాడట్లో మన నీరిద్దలు మనకి ಬೆಚ್ಚಿಬಿದ್ದಾವ. ಅಂತೇಳಿ ಒಂದು 7-8 ಎಕರೆ ತಳಗ ಬಿದ್ದೋಗೈತೆ ರೀ. ಮಳೆ ಬಂದು ತಳಗ ಚಾಪೆ ಆದಂಗೆ ಆಗೈತೆ. ಹುಡುಗಿದ್ದು ಬಾಟ್ಲಿ ತಗೊಂಡು ಬಂದ್ಬಿಟ್ಟನ ಎಣ್ಣೆ ಕುಡಿಯೋಕೆ. ನಾವು 4-5 ಜನ ಗದ್ದೆ ನೋಡೋಕಂತ ಬಂದ್ವಿ. ಬಂದ ಮೇಲೆ ಹಿಂಗೆ ಆಗೈತೆ ಅಂತಂದ್ರೆ ಇರ್ಲಿ ಬಾಪ ಅಂತೇಳಿ ಕುದಿಸ್ಕೊಂಡ್ವಿ. ಕುದಿಸ್ಕೊಂಡ್ಮೇಲೆ ಈ ರೈತರಿಗೆ ಯಾರು ಏನು ಮಾಡೋಂಗಿಲ್ಲ, ಗೀಟಿಂಗ್ ಒಂದು ಹಾಸ್ಕೊಂತಾರೆ. ಅವು ಏನಿಲ್ಲ ಅಂದ್ರೆ ಒಂದು 3.5 ಲಕ್ಷ ಮಟ್ಟ ಖರ್ಚಿಟ್ಟಾನ ಇವಾಗ. ಅದಕ್ಕೆ 1 ರೂಪಾಯಿ ಬರೋದಿಲ್ಲ, ಏನಿಲ್ಲ. ಈ ಕೊಯ್ಕನಕ 1 ರೂಪಾಯಿ ರೊಕ್ಕ ಇಲ್ಲ ಅಂತಿಲ್ಲ. ಅಲ್ಲ, ಯಾರು ಗಮನಕ್ಕೆ ತಂದಿರ ಅಧಿಕಾರಿಗಳು ಬಂದ್ರೆ? ಅಧಿಕಾರಿಗಳು ಯಾರ್ಯಾರು ಬಂದಿಲ್ಲ ರೀ. ಅಧಿಕಾರಿ ಯಾರ್ಯಾರು ಬಂದಿಲ್ಲ ಸರ್. ಯಾರ್ಯಾರು ಇಲ್ಲಿ ಯಾರು ಬರೋರಿಲ್ಲ, ನೋಡೋರಿಲ್ಲ. ರೈತರದ್ದು ಭಾಳ ಗೋಳಾಟ ನೋಡಬಾರ್ದು ಇಲ್ಲಿ. ಹಂಗಾಗೈತೆ ಪರಿಸ್ಥಿತಿ ಎಲ್ಲ. ಇಲ್ಲಿ ಎಷ್ಟು ಕಡೆ ಆಗೈತಿ ಇಲ್ಲಿ ಎಲ್ಲ? ಇಲ್ಲಿ ನಮ್ಮ ಏಸಪ್ಪ ಅಂತೇಳಿ ಆತಂದು 14 ಎಕರೆ ಬೆಳೀತು ರೀ. ಇಲ್ಲಿ ಸಣ್ಣ ಪುಟ್ಟ ರೈತರದ್ದು 2 ಎಕರೆ 3 ಎಕರೆ ಇಲ್ಲಿ ಎಲ್ಲ ಕಲಿತ ಒಂದು 25 ಎಕರೆ ಆಗಿರ್ತೈತೆ ರೀ. ಎಲ್ಲ ಮಳೆ ಬಂದು 4-5 ದಿನಲಿದ್ದ ಎಲ್ಲ ಅಡ್ಡ ಬಿದ್ದುಬಿಟ್ಟೈತೆ ರೀ. ಗಾಳಿ ಮಳೆಗೆಲ್ಲ ನೀರು ನಿಂತುಬಿಟ್ಟವ. ಭಾಳ ಲಕ್ಷಣ ಆಗೈತಿ. 6-7 ಎಕರೆ ಆಗೈತಿ. 4 ಲಕ್ಷ ಮಟ್ಟ ಖರ್ಚು ಮಾಡೀನಿ ಇದಕ್ಕೆ. ಪಕ್ಕದ ಹೊಲ್ದಾರು ಕೂಡ ಭಾಳ ಬಿದ್ದಾವ. ಅವರು ಏನು ಮಾಡಬೇಕು ಗೊತ್ತಾಗವಲ್ದು. ಆದ್ರೆ ಇದು ಎಣ್ಣೆ ಕುಡಿಬೇಕಂದ್ರೆ ಇವ್ರು ನಮ್ಮ ಮಾವ, ನಮ್ಮ ಕಾಕ ಅವ್ರು ಇದ್ದು ಬೇಡ, ಏನೋ ಒಂದು ಮಾಡೋಣ ತಡಿ, ಪರಿಹಾರ ನೋಡೋಣ, ಆದಷ್ಟು ಪ್ರಯತ್ನ ಮಾಡೋಣ ಅನ್ನಕ್ಕೆ ಕುಂತಾರ. ಅದಕ್ಕೆ ಸ್ಟಾಪ್ ಆಗೀನಿ ರೀ. ಏನು ಮಾಡ್ಬೇಕು ನನಗೆ ತಿಳಿಯವಲ್ದು, ದಿಕ್ಕು ತಿಳಿಯವಲ್ದು. ಅದಕ್ಕೆ 5 ಜನ ಹಿಡ್ಕೊಂಡಿದ್ದೆ. ಅವ್ರು ಬಂದು ಬೇಡ ಅಂತ ಕಸ್ಕೊಂಡು ಹೋಗಿದ್ದಕ್ಕೆ ಸುಮ್ಮನೆ ಆಗೀನಿ. ಅದು ಏನು ಮಾಡ್ಬೇಕು ದಿಕ್ಕು ತಿಳಿಯೋ ಎಲ್ಲ ಸರ್ಕಾರನ ನಮ್ಗೆ ಸಹಕಾರ ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ.